ನಮಸ್ತೆ ಎಲ್ರಿಗೂ. ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೀರಾ ರೋಡ್ನಲ್ಲಿ ನಡೀತಾ ಇರುವಂತಹ ಕಲಾ ಜಗತ್ತು ವತಿಯಿಂದ ಚೌಕಾ ಮೇಳ ಅನ್ನುವಂಥ ಒಂದು ಪೌರಾಣಿಕ ನಾಟಕ ನಡೆಯಲಾಯಿತು. ಅದಕ್ಕೂ ಮೊದಲು ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಸಭೆಯ ಅತಿಥಿಗಳನ್ನು ಭಕ್ತಿಗೀತೆಯ ಮುಖಾಂತರ ಮತ್ತು ಭಕ್ತಿಗೀತೆಯ ಡಾನ್ಸ್ ಮುಖಾಂತರ ಅತಿಥಿಗಳನ್ನು ಸಭೆಗೆ ಕರೆತರಲಾಯಿತು. ನೀವೀಗ ನೋಡ್ತಾ ಇರ್ಬೋದು. ಭಕ್ತಿಗೀತೆ ಮುಗಿದ ನಂತರ ಭಕ್ತಿಗೀತೆಯ ಡ್ಯಾನ್ಸ್ ಮುಖಾಂತರ ಅತಿಥಿಗಳನ್ನು ವೇದಿಕೆಗೆ ಕರೆತರುವಂತಹ ಸುಂದರವಾದಂಥ ಒಂದು ಪ್ರೋಗ್ರಾಮ್ ಇದ್ದಿತ್ತು ಅಂತ ಹೇಳ್ಬೋದು. ನಾವೀಗ ನೋಡ್ತಾ ಇದ್ದೀವಿ, ಡ್ಯಾನ್ಸ್ ಮಾಡುತ್ತಾನೆ ಅತಿಥಿಗಳನ್ನು ವೇದಿಕೆಗೆ ಕರೆತರಲಾಯಿತು. ಅತಿಥಿಗಳು ಎಲ್ಲರೂ ಬಂದಿದ್ರಿ, ನಿಮಗೆಲ್ಲರಿಗೂ ತಲೆಬಾಗಿ ನಮಿಸುತ್ತೇನೆ. ಕಾರ್ಯಕ್ರಮದ ಪ್ರಥಮ ಭಾಗ ಮುಗಿದಿದೆ, ಅಭಿನಂದನೆಯ ಕಾರ್ಯಕ್ರಮ. ಈ ಅಭಿನಂದನೆಯಲ್ಲಿ ಪಾಲ್ಗೊಳ್ಳುವವರು ನೀವೆಲ್ಲ ಅಭಿನಂದನೆಗೆ ಅರ್ಹರಾದಂತಹ ಒಂದು ಕ್ಷೇತ್ರದ ಶ್ರೇಷ್ಠರಾದಂತಹ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮೆಲ್ಲರಿಗೂ ತುಂಬ ಹತ್ತಿರದ ಒಬ್ಬ ಡಾಕ್ಟರ್ ಆಗಿ ವೈದ್ಯರಾಗಿ ಪ್ರಸಿದ್ಧಿಗೆ ಬಂದಂತಹ ಡಾಕ್ಟರ್ ಸದಾನಂದ ಶೆಟ್ಟರ್ನ ಅಭಿನಂದನೆಗಳನ್ನು ನೀವು ಮಾಡಬೇಕಾಗಿದೆ. ಯಾಕಂದರೆ ಎಲ್ಲ ದೃಷ್ಟಿಯಲ್ಲಿಯೂ ಒಂದು ಗೌರವದ ಸ್ಥಳದಲ್ಲಿ, ಒಂದು ಕ್ಷೇತ್ರದಲ್ಲಿ ನಮ್ಮ ಹೃದಯವನ್ನು ತುಂಬಿ ಬಂದಂತಹ ಒಬ್ಬ ಶ್ರೇಷ್ಠರು ನಮ್ಮ ಡಾಕ್ಟರ್ ಸದಾನಂದ ಶೆಟ್ಟಿಯವರು. ಅವರ ಬಗ್ಗೆ ವಿವಿಧ ರೀತಿಯಲ್ಲಿ ನಾವು ಹೇಳ್ತೇವೆ. ಉಡುಪಿಯಲ್ಲಿ ಹೇಗೆ ಕೃಷ್ಣ ಇದ್ದಾನೆ, ಕಡೆಗೋಲು ಕೃಷ್ಣ ಇದ್ದಾನೆ, ಅದೇ ರೂಪದಲ್ಲಿ ಈ ಮೂರ್ತಿಯನ್ನು ನಾವು ಮಾಡಿದ್ದೇವೆ. ಇದು ಆಗಲೇ ನಾವೀಗ ಕೊಡ್ತಾ ಇದ್ದೀವಿ. ಇದರಲ್ಲಿ ಪರಮಾತ್ಮನು ಕೃಷ್ಣ ಸದಾನಂದ ಶೆಟ್ಟಿಯವರಿಗೆ ಇನ್ನೂ ಜನರ ಸೇವೆ ಮಾಡಲಿಕ್ಕೆ, ವೈದ್ಯಕೀಯ ಫೀಲ್ಡಲ್ಲಿ ಇನ್ನೂ ಉತ್ತಮ ರೇಖೆಯಲ್ಲಿ ಹೋಗುವಂತೆ ಪರಮಾತ್ಮ ಅವರನ್ನು ನೋಡ್ಕೊಳ್ಬೇಕು. ಅದಲ್ಲದೆ 52 ವರ್ಷಗಳ ಹಿಂದೆ 1973ರಲ್ಲಿ ನಾವು ಪ್ರಾಕ್ಟೀಸ್ ಶುರು ಮಾಡುವಾಗ ಆಗಿನ ಕಾಲದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಮೆಡಿಕಲ್ ಸಿಸ್ಟಮ್ ಇರಲಿಲ್ಲ. ಆವಾಗ ನನ್ನ ಮಾವ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ₹2 ಮದ್ದಿಗೆ ಮತ್ತು ಕನ್ಸಲ್ಟೇಷನ್. ನಾನು ಸ್ಟಾರ್ಟ್ ಮಾಡಿದ್ದು ₹5. ಆವಾಗ ಕೆಲವೇ ನಮ್ಮ ಬಣ್ಸ್ ಫ್ಯಾಮಿಲಿಯಲ್ಲಿ ಡಾಕ್ಟರ್ಸ್ MD MS ಮಾಡಿದವರು ಬರೀ ನಾವು ಕೈಯಲ್ಲಿ ಲೆಕ್ಕ ಮಾಡ್ಬೋದು. ಡಾಕ್ಟರ್ ಸದಾನಂದ ಶೆಟ್ಟಿ ಸರ್ಜನ್, ಇವರು ಡಾಕ್ಟರ್ ಸದಾನಂದ ಶೆಟ್ಟಿ MD ಮೆಡಿಸಿನ್ ಮಾಡಿ, ನಿಜವಾಗಲೂ ಹಿಂದಿನ ಕಾಲದಲ್ಲಿ ಯಾವ ಥರ ಮೆಡಿಕಲ್ ಸಿಸ್ಟಮ್ ಇತ್ತು ಅಂತ ಹೇಳಿದ್ರೆ, ನಾವು ಮೆಡಿಕಲ್ ಸಬ್ಜೆಕ್ಟ್ನಲ್ಲಿ ಅವರು ಮಹಾಭಾರತದಲ್ಲಿ ಹೇಗೆ ಭೀಷ್ಮ ಇದ್ದಾರ, ಹಾಗೆ ನಮ್ಮ ಡಾಕ್ಟರ್ನವರ ವೃತ್ತಿಯಲ್ಲಿ ಅವರು ಕೂಡ ಒಂದು ಭೀಷ್ಮ. ಪ್ರಶಸ್ತಿ ಸ್ವೀಕರಿಸುವಾಗ ಗಂಡ ಹೆಂಡತಿ ಇಬ್ಬರಿಗೊಟ್ಟಾಗಿ ಕೊಡೋದು ನಾವು. ಈಗಿನ ಅಭಿನಂದನೆ ಒಬ್ಬರಿಗೆ ಕೊಡ್ತಾ ಇದ್ದೇವೆ. ಪ್ರಥಮವಾಗಿ ಡಾಕ್ಟರ್ ಹೃದಯವಂತಿಕೆ, ಹೃದಯವನ್ನ ಅಂಗಾಂಗ ಅಂತ ತಿಳಿದವರೇ ಜಾಸ್ತಿ. ಹೃದಯವಂತಿಕೆಯೊಂದಿಗೆ ಹೃದಯದ ಚಿಕಿತ್ಸೆ ಕೊಟ್ರೆ ನಾವು ಸದಾನಂದ ಶೆಟ್ಟರ್ ಆಗ್ಬಹುದು. ಅದು ಇದೊಂದು ನಿದರ್ಶನ. ಹೃದಯಕ್ಕೆ ಖಾಲಿ ಚಿಕಿತ್ಸೆ ಮಾತ್ರ ಅಲ್ಲ, ಅದಕ್ಕೆ ಹೃದಯವಂತಿಕೆದ್ದು ಮಾನವೀಯತೆ ಅಗತ್ಯ ಇದೆ ಅಂತೇಳಿ ತಿಳಿಸ್ಕೊಟ್ಟವರು ನಮ್ಮ ಡಾಕ್ಟರ್ ಸದಾನಂದ ಶೆಟ್ಟರು. ಆರೋಗ್ಯ ಚಿಕಿತ್ಸೆಯಲ್ಲಿ ಹೋಲಿಸ್ಟಿಕ್ ಅಪ್ರೋಚ್, ಅದೇ ರೀತಿ ಅದರ ಡಯಾಗ್ನೋಸಿಸ್ ಅಲ್ಲಿ ಅವ್ರದ್ದು ಸೈಂಟಿಫಿಕ್ ಅಪ್ರೋಚ್. ಎಲ್ಲಿ ಸೈಂಟಿಫಿಕ್ ಅಪ್ರೋಚ್ ಇದೆಯಾ, ಎಲ್ಲಿ ಡಯಾಗ್ನೋಸಿಸ್ ಅಲ್ಲಿ, ಹಾಗೆ ಟ್ರೀಟ್ಮೆಂಟ್ ಅಲ್ಲಿ ಹೋಲಿಸ್ಟಿಕ್ ಅಪ್ರೋಚ್ ಇದೆಯಾ, ಆ ರೋಗಿಗೆ ಕಾಯಿಲೆ ನಿಸ್ಸಂದೇಹವಾಗಿ ಗುಣಮುಖ ಆಗ್ತದೆ ಅಂತೇಳಿ ತೋರಿಸ್ಕೊಟ್ಟವರು ನಮ್ಮ ಡಾಕ್ಟರ್ ಸದಾನಂದ ಶೆಟ್ಟರು. ಬೇತೆ ವಿಷಯ ಬೇತೆ ವಿಶೇಷತೆ ಬೇತೆ ಮಲ್ಪುನ ರೀತಿಯೇ ಬೇತೆ
ಅವೇನು ಯಾನ್ ಕರಿನೊಂಜಿ 40 ವರ್ಷ నుంచి ಮುಂಬೈದ ಊರುಡು ತೋಂದುಲ್ಲೆ ಇನಿತ ಒಂಜಿ ಕಾರ್ಯಕ್ರಮ ತುಂಬ ಭಾರಿ ಖುಷಿ ಆಪುಂಡು. ಒಂಜಿ ವಿಶೇಷ ರೀತಿದು ಆತೆ ಒಂದು ಅರ್ಹ ಬೊಕ್ಕ ವಿಶೇಷ ವ್ಯಕ್ತಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನ ಮಲ್ದಿನ ಭಾರಿ ಸಂತೋಷ ಆಗ್ತದೆ. ಅಂಚದ ವಿಜಯನಗರ ಕಲಾ ಜಗತ್ತ ಪೂರ ಟೇಬುಗಳ ಏನು ಅಭಿನಂದನೆ ಬರೋದಿಲ್ಲ. ಟೆಲ್ಲರ್ ಅವರು ಈ ಕ್ಷೇತ್ರದ ಒಬ್ಬ ನಾಯಕ. ಅವರ ಕೈಯಿಂದ ನಮ್ಮ ಡಾಕ್ಟರ್ಗೆ ಒಂದು ಪುಷ್ಪ ಗೌರವ. ಪಿಂಗಾರ ನಮ್ಮ ತುಳುನಾಡದ ಪೂರ ಪೂರ್ಪದ ರಾಜೆ. ನಾಳೆ ಒಂದೇನು ಕೇಳುವ ಮಾತೃ ಋಣ, ಪಿತೃ ಋಣ, ಆಚಾರ್ಯ ಋಣ, ಒಕ್ಕೊಂಜಿ ಸಮಾಜದ ಋಣ ಏನಿ ಕೊಂಜಿ ಯಾಡ್ ಮಾಡ್ಕೊಡಬಲು ಈ ಡಾಕ್ಟರ್ ನಕಲ ಋಣ ಖಂಡಿತ ಅವು ಏಪಲ ಬೂಟರೆ ಸಾಧ್ಯದ ಅಂದಿನ ಒಂಜಿ ಋಣ ಡಾಕ್ಟರ್ ನಕಲ ಒಂಜಿ ಋಣ ಖಂಡಿತ ಸಮಾಜೋಡು ಎರೆಗ್ಲ ಬೂಟರೆ ಸಾಧ್ಯಜಿ ಅಂಚಿತ ಹಿರಿಯರ ಏನಂಚಿತ ಎಂಕಲ್ನ ಡಾಕ್ಟರ್ ಆರ್ನಂಜಿ ಅಭಿನಂದನೆ ಕಾರ್ಯಕ್ರಮ ಪಾಲ್ಪಡೆದು ಎಂಕ್ ಖುಷಿ ಆಣ ಮಸ್ತ್ ದೇವ್ರ ಎಡ್ಡೆ ಮಲ್ಪಡೆ ಎಡ್ಡೆ ಆರೋಗ್ಯಕರಡು ಆರು ಮಸ್ತ್ ಜಂತ ಜೀವ ರಕ್ಷಣೆ ಮಂದಿರಂದ ಆರೆಗೆ ದೇವರ ಸದಾ ತರಮಿತ್ತದ ಆಶೀರ್ವಾದದ ಕೈ ದೀದು ಆಶೀರ್ವಾದ ಹೊರಡೆ ಬಂದ್ಯಾನು ದೇವರ ನಟ್ಟೊಂದು ಎನ್ನರಟ್ಟು ಪಾತ್ರ ವಿರಾಮ ಜೈ. ಡಾಕ್ಟರ್ ಸದಾನಂದ ಶೆಟ್ಟಿ ಅನ್ನು ಊರ್ದಾರನ್ನು ಪನ್ಪುಜಾನು ಯಾನು ಬನ್ಸಂಗೋಗ್ಬೋದು 7 ವರ್ಷ ಕ್ರೀಡಾ ಚೇರ್ಮನ್ ಆಗುತ್ತೆ. ಅದು 100 ಜನ ಇತ್ತಿನಡಿ 4,000-5,000 ಜನ ಬರೋದು ಕಾಲ್ಸ ಬರಜು. ಅದ ಈ ಡಾಕ್ಟರ್ ಸದಾನಂದ ಶೆಟ್ಟಿ ಕಾನೇಟ್ ಬಯ್ಯ ಮುಟ್ಟ ಅದರ ಸೇವೆ ಮೆಡಿಕಲ್ ಏರ್ ಬೂರಾಡು ಏರ್ ಲಕ್ಕಾಡು ಅಕಲಿಗೆ ಆ ಪೊರ್ತುಡು ಇತ್ತ ಬಟ್ ಮಸ್ತ್ ಜನ ಬಣ್ಸಂಗು ಡಾಕ್ಟರ್ಸ್ ಮತ್ತು ಬರ್ತೀರಿ ಇತ್ತ ಬೋಡ್ನಾಥ್ ಬಣ್ಸಂಗು ದೊಡ್ಡ ಪೂರ ಉಂಡು ಮತ್ತು ಡಾಕ್ಟರ್ಸ್ ಉಳ್ಳೇರಿ ಆ ಪೊರ್ತುಡು ಸದಾನಂದ ಶೆಟ್ಟಿ ಎಷ್ಟೋ ವರ್ಷೋಡು ಡಾಕ್ಟರ್ಸ್ದ ಅಧ್ಯಕ್ಷ ಆಗಿರ್ತೀರಿ. ಯಾನಿ ಭಾರಿ ಸಂತೋಷ ಯಾನಿ ಊರುಡುತ್ತೇನೆ ಯಾನ್ 2 ಕಾರ್ಯಕ್ರಮ ಮಾತ್ರ ಬೈದು ಒಂದು ಸದಾನಂದ ಶೆಟ್ಟಿ ಸನ್ಮಾನ ಒಂದು ಉಮಾಕೃಷ್ಣ ಅಕ್ಕನ ಮಸ್ತ್ ಋಣ ಉಂಟು ಈ ಸಮಯ ಸಮಾಜ. ಸದಾನಂದಣ್ಣ ಗೀತಕ್ಕ, I really appreciate your achievements and for the human society, human community and the universe. I am really proud of you in this earth. You have done a tremendous job and by serving to the society of the human creature, human being in human resource. I wish you best of luck. ಅದು ಒಬ್ಬ ವೈದ್ಯನಿಗೆ ವೈದ್ಯಕೀಯ ವೃತ್ತಿಗೆ ಸಹಕಾರ ಕೊಡುವಂತಹ ಮಾನಸಿಕ ಶಕ್ತಿಯನ್ನು ಕೊಡುವಂತಹ ಈಕೆ ಗೀತಕ್ಕ ಹಾರವನ್ನು ಹಾಕಿ ಗೌರವಿಸ್ತಾರೆ. ಯಾವುದೋ ಒಂದು ಮರುಕಳಿಗೆ ಇಲ್ಲಿ ಬರಬಹುದು. ಅರಬಿ ಉದ್ದೇಶ ಬಂದೆ ಇದೇ ಫರ್ಲ್ಯಾಂಡ್. ವಸುದೇವಸುತಂ ದೇವಂ ಎಲ್ಲರ ಸಮ್ಮುಖದಲ್ಲಿ ಡಾಕ್ಟರ್ ಸದಾನಂದ ಶೆಟ್ಟಿ ಅವರನ್ನ ಇನ್ನಷ್ಟು ಪ್ರೋತ್ಸಾಹಿಸಲಾಯಿತು. ಅಭಿನಂದನೆ ಕಾರ್ಯಕ್ರಮದ ನಂತರ ನಾವು ಹೇಳಿದ ಹಾಗೆ ಪೌರಾಣಿಕ ಕಥೆಯಾದಂತಹ ಚೌಕಾಮೇಳ ಈ ಒಂದು ಸುಂದರವಾದಂಥ ನಾಟಕವನ್ನು ಕಲಾವಿದರ ಮುಖಾಂತರ ನಮಗೆ ನೋಡಲಿಕ್ಕೆ ಸಿಕ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಮಹಾರಾಷ್ಟ್ರದಲ್ಲಿ ವಿಠ್ಠಲನ ಒಂದು ಶಕ್ತಿ ಅಥವಾ ಭಕ್ತಿ ಹೇಗಿದೆ ಅಂತೇಳಿ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇನ್ನೊಂದಿಗೆ ಇದ್ದೆ ಹೌದೇ, ಆದರೆ ಈ ರೀತಿ ನಿನ್ನ ಎದುರು ಪ್ರಕಟವಾದೆ ಯಾಕೆ ಗೊತ್ತೇ? ಯಾಕೆ ಸ್ವಾಮಿ? ನಿನ್ನ ಮನದ ಆಶೆ ತೀರಿಸುವುದಕ್ಕಾಗಿ. ಹತ್ತಿರ ವಾಚೋಕ ತುಂಬ ಸುಂದರವಾದಂಥ ಕಥೆ ಅಂತಲೇ ಹೇಳ್ಬೋದು. ಈ ಕಥೆಯ ಸಂಪೂರ್ಣ ವಿವರಣೆಯನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಕಲಾ ಜಗತ್ತು ಟೀಮ್ನಲ್ಲಿ ಮುಖಾಂತರ ನಡೆದಂತಹ ಚೌಕಾಮೇಳ ಈ ಒಂದು ನಾಟಕವನ್ನು ನೋಡಿ ಪ್ರೋತ್ಸಾಹಿಸುವುದಲ್ಲದೆ ಅವ್ರನ್ನ ವೇದಿಕೆ ಕರೆದು ಶಾಲ್ ಹೊತ್ತಿಸಿ ಡಾಕ್ಟರ್ ಸದಾನಂದ ಶೆಟ್ಟಿ ಅವರ ಮುಖಾಂತರನೇ ಎಲ್ಲರಿಗೂ ಸನ್ಮಾನ ಮಾಡಿದ್ದು ತುಂಬಾ ವಿಶೇಷವಾಗಿತ್ತು. ಇನ್ನಷ್ಟು ಕಲಾವಿದರಿಗೆ ಪ್ರೋತ್ಸಾಹ ಸಿಕ್ಕಿತು ಅಂತಲೇ ಹೇಳ್ಬೋದು. ಯಾವತ್ತು ಇದೊಂದು ಬದೆಯ ಅದೆಲ್ಲ ನಮ್ಗೆ ಕೊಟ್ಟ ಪೆಟ್ಟದು ಯಾರಿಗೆ ರಂಗಂ ಕಲಾವಿದರಿಗೆ. ಈ ನಾಳೆ ಅದರಲ್ಲಿ ಬರ್ತಾ ಇದೆ, ನಾಳೆ ಅದರಲ್ಲಿ ನೋಡ್ತೇವೆ. ನಾವು ಮನೆ ಕೆಲಸ ಬರೋದಿಲ್ಲ. ಈಗ
ಪ್ರೇಕ್ಷಕರು ಯಾಕೆಲ್ಲ ಅಂದರೆ ನಾಟಕ ನೋಡಲಿಕ್ಕಿದೆ ಅಂದರೆ ನಾವು ತೋರಿಸ್ತೇವಲ್ಲ, ಇದೀಗ ನಾಳೆ ಬರ್ತದೆ, ಯಾವುದರಲ್ಲಿ ಯೂಟ್ಯೂಬ್ನಲ್ಲಿ ಬರ್ತದೆ. ಅದರಿಂದ ಹೌದು, ನೀವು ಎಲ್ಲರಿಂದ ಡೇಫ್ಟಿಗೆ ಮುಟ್ಬೋದು. ಎಲ್ಲ ಕಲಾವಿದರಿಗೆ ಹೆಗಡೆಯವರು ಎಲ್ಲ ಕಲಾವಿದರಿಗೆ ನೋಡಿ, ಇದು ಶ್ರೇಷ್ಠ ದಿವಸ ಇದೊಂದು ಭಾಗ್ಯ ನಮ್ಮದು. ಸದಾನ್ ಶೆಟ್ಟಿ ಅವರ ಕೈಯಿಂದ ಎಲ್ರಿಗೊಂದು ಶಾಲ್ ಹಾಕಿ ಸನ್ಮಾನ ಮಾಡಬೇಕು, ಇಬ್ಬರು ಒಟ್ಟಾಗಿ ಎಲ್ರಿಗೆ. ಸರಿ ಅಲ್ಲ? ಎಲ್ರಿಗೂ ಖುಷಿ ಆಗ್ತದಲ್ಲ? ಸರಿ. ಇವರು ರವೀಂದ್ರ ದೇರ್ಲಗಟ್ಟೆ ಕುದುರೆಬಣ್ಣಮೂಲೆ. ಇವರು ಇವತ್ತು ಈ ನಾಟದಲ್ಲಿ ಬ್ರಾಹ್ಮಣರ ಇದರಲ್ಲಿ ಪಾತ್ರವನ್ನು ಮಾಡಿದರು. ಹೌದು, ಇವರು ನನ್ನ ಪ್ರೀತಿಯ ಎನ್ ಪೃಥ್ವಿರಾಜ್ ಹೇಳಿ ಸೈಡ್ ನಿಂತ್ಕೊಂಡು ಡಾಕ್ಟರ್. ಕಲಾ ಜಗತ್ತಲ್ಲಿ ಸುಮಾರು 42 ವರ್ಷ ಸೈಡ್ ಅಂತಾರೆ ಅಂಚ ಮತ್ತು 47 ವರ್ಷ ನನ್ನೊಟ್ಟಿಗಿರುವಂಥ ಕಲಾತಂಡದ ಹಿರಿಯ ಕಲಾವಿದರು ಇವತ್ತು 2 ಪಾತ್ರವನ್ನು ಮಾಡಿದರು. ಸತೀಶ್ ಶೆಟ್ಟಿ ಕಣ್ಣಂಜಾರು ಕಲಾತಂಡದಲ್ಲಿ ಬಹಳ ವರ್ಷಗಳಿದ್ದಾರೆ. ಒಬ್ಬ ಲೇಖಕ, ಒಬ್ಬ ಸಾಹಿತಿ, ಒಬ್ಬ ನಾಟಕ ನಿರ್ದೇಶಕ. ಇವತ್ತು ನಿನ್ನೆಯಿಂದ ಈ ಪಾತ್ರ ಮಾಡ್ತಾ ಇದ್ದಾರೆ. ಮುಂಚೆ ಬೇರೆ ವ್ಯಕ್ತಿ ಮಾಡಿದರು. ಎಲೆನ್ ಹರೇಕಳ ಸೈಡ್ ಕೊಡ್ತಾ ಹೋಗಿ ಗಿಡರೆ. ಎಲೆನ್ ಹರೇಕಳ ಕಲಾ ಜಗತ್ತು ತಂಡದಲ್ಲಿ ತುಂಬ ವರ್ಷ ಸಾಹಿತಿ ಆಗಿದ್ದಾರೆ, ಸಮಾಜ ಸೇವಕರು ಆಗಿದ್ದಾರೆ. ಶ್ಯಾಮ್ ಸುಂದರ್ ಅವರು ತಂಡದಲ್ಲಿ ಸುಮಾರು 45 ವರ್ಷಗಳಿದ್ದಾರೆ. ನನ್ನೊಟ್ಟಿಗೆ ಒಳ್ಳೆಯ ನಟ, ಮುಖ್ಯ ಪಾತ್ರ ವಹಿಸ್ತಾರೆ. ಈ ಮಗುವನ್ನು ನೋಡಿ ನಿಮಗೆ ಸಂತೋಷವಾಗಿರಬೇಕು. ಈ ಮಗುವಿಗೆ ಉತ್ತರೋತ್ತರ ಆಶೀರ್ವಾದವನ್ನು ಮಾಡಿ, ಇವತ್ತು ಯಾವತ್ತೂ ನಿಮ್ಮ ಹತ್ರ ಬರಬಾರ್ದು ಹೇಳಿ ಆಶೀರ್ವಾದ ಮಾಡಿ. ಸೊ ಇವನಿಗೆ ಆಶೀರ್ವಾದ, ಇದು ಮಗು, ಇವಳಿಗೆ ಕೂಡ ಅದೇ ಆಶೀರ್ವಾದ. ಆರೋಗ್ಯವಂತಲಾಗಿ ಸುಖವಾಗಿ ಮಾಡು, ನನ್ನ ಆಶ್ರಯ ಇಲ್ಲದೆ. ಇವರು ಡಾಕ್ಟರ್ ಕಲಾಜಗತ್ತು ತಂಡದ ಹಿರಿಯ ನಟ, ಮುಂಬೈ ರಂಗಭೂಮಿಯ ಹಿರಿಯ ನಟ, ಒಳ್ಳೆಯ ಕಲಾವಿದ, ಎಲ್ಲ ನಾಡಲ್ಲಿ ಪಾತ್ರ ವಹಿಸ್ತಾರೆ. GK ಕೆಂಚನಕೆರೆ, ಗೋಪಾಲಕೃಷ್ಣ ಕೆಂಚನೆ, ಕುಚ್ಕಲ್ ಕುಮಾರ್, ಈ ದೇಶದ ಈ ಜಗತ್ತಿನಲ್ಲಿ ಇರುವಂಥ ಒಂದು ಅದ್ಭುತ ಪ್ರತಿಭೆ, ಹರಿದಾಸರು, ಸಾಹಿತಿಗಳು, ನನ್ನ ಒಟ್ಟಿಗೆ ಇರುವಂಥ ದೊಡ್ಡ ಕಲಾವಿದರು. ಹೌದೌದು. ಈ ಸಚಿನ್ ಪೂಜಾರಿ ಒಳ್ಳೆಯ ಯಕ್ಷಗಾನ ಕಲಾವಿದ, ಒಳ್ಳೆಯ ಸಂಘಟಕ. ಈ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ನಿನ್ನೆ ಒಬ್ಬರು ಬೇರೆ ದೇವರು, ಇವತ್ತೊಬ್ಬರು ಬೇರೆ ದೇವರು, ನಿನ್ನೆ ಬೇರೆ ಇದ್ರು. ಇವರು ವಿಶ್ವನಾಥ್ ಶೆಟ್ಟಿ ಅಂತೇಳಿ ಈ ತಂಡಕ್ಕೆ ಹೊಸಬರಾಗಿ ಬಂದಿದ್ದಾರೆ. ಈ ಪಾತ್ರದ ಮೂಲಕ ಒಳ್ಳೆ ಮಾಡಿದ್ದಾರೆ, ಇದನ್ನು ಒಪ್ಪಿದ್ದಾರೆ. ತುಂಬ ಖುಷಿಯಾಯಿತು. ಇವರೆಲ್ಲ ನಮ್ಮ ತಂಡಗಳು. ಜಗದೀಶ್ ಶೆಟ್ಟಿ ಹೇಳಿ ಇಲ್ಲಿಯ ಲೋಕಲ್ ಜನ, ರಂಗಗಳು. ಇವರು ನಮ್ಮ ಮಗುವಿನ ಅಪ್ಪ. ಯಾರು? ಚಿತಿಯ ತಂದೆ ಕಿಶೋರಯ್ಯವರು. ಅವರು ಮೂಲತಃ ಅವರು ದೊಡ್ಡ ಜನ, ಆದರೆ ಇಲ್ಲಿ ನಮ್ಮೊಟ್ಟಿಗೆ ರಂಗಕರು ಮಾಡಿಬಿಟ್ಟಿದ್ದಾರೆ. ಮಕ್ಕಳನ್ನ ಕರ್ಕೊಂಡು ಬಂದರೆ ನಮಗಾಗಿ. ಸತೀಶ್ ಶೆಟ್ಟಿ, ಸುರೇಶ್ ಶೆಟ್ಟಿ ಅವರು ಡೊಂಬಿಲಿಯ ದೊಡ್ಡ ಉದ್ಯಮಿಯವರು. ಒಂದು ಗ್ಯಾರೇಜ್ ಇದೆ, ಒಳ್ಳೆಯ ಕಲಾವಿದ, ತುಂಬ ವರ್ಷ ನಮ್ಮೊಟ್ಟಿಗಿದ್ದಾರೆ. ಭಾಗ್ಯಲಕ್ಷ್ಮಿ ಉಪ್ಪೂರು ರಾವ್ ಇಲ್ಲಿಗೆ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರು ನಮ್ಮ ಬಹಳ ಹಳೆಯ ರೀತಿಯಲ್ಲಿ ಅವರು ತಿಳಿದರು. ರಂಗ ಕಲಾವಿದೆ, ನೃತ್ಯ ಕಲಾವಿದೆ, ನೃತ್ಯ ಟೀಚರು. ಹೇಮಂತ್ ಶೆಟ್ಟಿ ಹೇಳಿದ್ರೆ ತುಳು ರಂಗಭೂಮಿಯ ಒಬ್ಬ ಮಹಾನ್ ಕಲಾವಿದರು, ಡೊಂಬಿಲಿಯ ಕಲಾವಿದರು, ಎಲ್ಲ ಅನುಭವಿಸಿದರು. ನಮ್ಮ ಎಲ್ಲ ಬ್ಯಾಕ್ ಸ್ಟೇಜ್ ಡೈರೆಕ್ಟರ್ ಅವನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ವಿಡಿಯೋ ನಿಮಗೆ ಸಿಗ್ತಾನೆ ಇರುತ್ತೆ. ಥ್ಯಾಂಕ್ ಯು.